ಪ್ರೆಗ್ನೆನ್ಸಿಯಲ್ಲಿ ಯಾವ ಯೋಗ ಎಕ್ಸಸೈಸಸ್ ಮಾಡ್ಬೋದಾ ಇಲ್ವಾ? ಖಂಡಿತ ಮಾಡ್ಬೋದು. ಆದರೆ ಕೆಲವರಿಗೆ ಮಾತ್ರ ಕಾಂಟ್ರಾ ಇಂಡಿಕೇಟೆಡ್, ಅಂದರೆ ಮಾಡಬಾರ್ದು ಅಂತ ಇರುತ್ತೆ. ಅದು ನೀವು ಡಾಕ್ಟರ್ ಸಲಹೆ ಕೇಳಿ ಮಾಡಬೇಕಾಗತ್ತೆ. ಜನರಲ್ ಆಗಿ ಯೂಶುವಲ್ ಆಗಿ ಎಲ್ಲರೂ ಎಕ್ಸಸೈಸ್ ಮಾಡ್ಬೋದು, ಸಿಂಪಲ್ ಯೋಗ ಮಾಡ್ಬೋದು, ಸ್ಟ್ರೆಚಿಂಗ್ ಮಾಡ್ಬೋದು. ಲೈಕ್ ಏನು ಎಕ್ಸಸೈಸ್ ಮಾಡ್ಬೋದು? ವಾಕಿಂಗ್ ಮಾಡ್ಬೋದು, ಖಂಡಿತ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು. ಲೈಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗಲ್ಲಿ ತುಂಬ ಹೆವಿ ಮಾಡಬಾರ್ದು. ಸ್ಪೋರ್ಟ್ಸಲ್ಲಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ನ ಅವಾಯ್ಡ್ ಮಾಡಬೇಕು. ತುಂಬ ಟೆಂಪ್ರೇಚರ್ ಜಾಸ್ತಿ ಆಗುವಂಥ ಎಕ್ಸಸೈಸಸ್ನ ಯಾವುದು ಮಾಡಬಾರ್ದು. ಯಾಕೆ ಅದು ತುಂಬ ಏನಾದ್ರು ಎಕ್ಸೆಸಿವ್ ಆಗಿ ಮಾಡ್ತಾ ಇದ್ರಿ, ಏನೋ ತೊಂದರೆ ಆಯಿತು, ನಿಮ್ಮ ಬಾಡಿಯನ್ನು ನೀವು ಯಾವಾಗಲೂ ಲಿಸನ್ ಟು ಯುವರ್ ಬಾಡಿ. ತುಂಬ ಪೇನ್ ಆಗ್ತಾ ಇದೆ, ಯು ಶುಡ್ ಸ್ಟಾಪ್, ಕನ್ಸಲ್ಟ್ ಅ ಸ್ಪೆಷಲಿಸ್ಟ್. ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಡೆಫಿನೆಟ್ಲಿ ಯು ಹ್ಯಾವ್ ಟು ಕನ್ಸಲ್ಟ್ ಎ ಸ್ಪೆಷಲಿಸ್ಟ್. ಮಾಡಬಾರ್ದು. ನಿಮಗೆ ಏನೇ ತೊಂದರೆ ಆದರೂ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಯೋಗದಲ್ಲಿ ಸಿಂಪಲ್ ಯೋಗ ಮಾಡ್ಬೋದು. ಈಗ ಬಾಲಾಸನ ಮಾಡ್ಬೋದು, ಬಟರ್ಫ್ಲೈ ಪೋಸಸ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಬೋದು, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು, ಸಿಂಪಲ್ ಪ್ರಾಣಾಯಾಮ ಮಾಡ್ಬೋದು, ಅನುಲೋಮ್. ಬಟ್ ಎಲ್ಲನೂ ನೀವು ಯೋಗ ಟ್ರೈನರ್ ಅಥವಾ ಯೋಗ ಮಾಸ್ಟರ್ ಅಥವಾ ಎಕ್ಸಸೈಸ್ನೆಲ್ಲ ಕೆಲವರಿಂದ ಸ್ಪೆಷಲಿಸ್ಟ್ ಮೂಲಕನೇ ಕೇಳಿಕೊಂಡು ಮಾಡಬೇಕಾಗುತ್ತೆ, ಇನ್ನೂ ಹೆಚ್ಚು ಮಾಡಬೇಕಂದ್ರೆ. ಬಟ್ ಸಿಂಪಲ್ ಥಿಂಗ್ಸ್ ಖಂಡಿತ ನೀವು ಮಾಡ್ಬೋದು.